ಮೊದಲು ಬರೀ ಕಾಡಲ್ಲಿ ಮಾತ್ರ ಶ್ರೀಗಂಧವನ್ನು ಬೆಳೀತಾಯಿದ್ರು. ನಾಡಲ್ಲೂ ರೈತರು ಬೆಳಿಬೇಕು, ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳಿಬೇಕು ಅನ್ನೋದನ್ನು ಕಾನೂನನ್ನು ತಂದವರು ಎಸ್.ಎಂ. ಕೃಷ್ಣ. ಅದಕ್ಕೆ ನಾಳೆ 1,000 kg ಗಂಧದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡ್ತಾಯಿದ್ವಿ. ಮತ್ತು ಮಂಡ್ಯದಲ್ಲಿ 100 ಬೆಡ್ಡಿನ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಆಗ್ತಾಯಿದೆ. ಇನ್ನು ಶೀಘ್ರದಲ್ಲೇ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದಕ್ಕೆ ಎಸ್.ಎಂ. ಕೃಷ್ಣವರವರ ಬಿ ಹೊಸೂರು, ಮಂಡ್ಯದಿಂದ 8 ಕಿಲೋಮೀಟ್ರ್ ಬಿ ಹೊಸೂರು ಕಾಲೋನಿಯಲ್ಲಿ 100 ಬೆಡ್ಡಿನ ಹೆರಿಗೆ ಆಸ್ಪತ್ರೆಯನ್ನು ಕಟ್ತಾಯಿದ್ದೀವಿ. ಅದಕ್ಕೆ ಎಸ್.ಎಂ. ಕೃಷ್ಣವರವರ ಹೆಸರನ್ನು ಇಡಬೇಕು ಅಂತ ಸರ್ಕಾರದ ಹತ್ರ ಮನವಿ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಅವರು ಓಕೆ ಅಂತ ಹೇಳಿದ್ದಾರೆ. ಫಾರ್ಮಾಲಿಟಿಯನ್ನೆಲ್ಲ ಮಾಡಿ ಮಂಡ್ಯದ ನೂತನ ಹೆರಿಗೆ ಹಾಸ್ಪಿಟ್ಲಿಗೆ ಎಸ್.ಎಂ. ಕೃಷ್ಣವರವರ ಹೆಸರನ್ನು ಇಡೋದಕ್ಕೆ ನಾನು ಸರ್ಕಾರವನ್ನು ಮನವಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಮೊದಲು 99ರಲ್ಲಿ ಮಂಡ್ಯ ಬೆಂಗಳೂರು ರೋಡು, ಮಂಡ್ಯ ಮೈಸೂರು ರೋಡು ಸಿಂಗಲ್ ರೋಡ್ ಇದ್ದಿದ್ದನ್ನು ಡಬ್ಬಲ್ ರೋಡನ್ನು ಮಾಡಿ ಭಾಳಷ್ಟು ಅನುಕೂಲಕರವಾದ ಕೆಲಸಗಳನ್ನು ಮಂಡ್ಯದಲ್ಲಿ ಅವರು ಮಾಡಿರೋದ್ರಿಂದ ಮಂಡ್ಯದ ಒಂದು ಪಾರ್ಕಿಗೆ ಅವರ ಹೆಸರನ್ನು ಕೂಡ ಇಡೋದಕ್ಕೆ ಮುಂದಿನ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಾನು ನಿರ್ಧಾರವನ್ನು ಕೈಗೊಳ್ತೀನಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.